ವೀಕ್ಷಕರೇ, ನಾನು ರಚನಾ. ಏಪ್ರಿಲ್ ತಿಂಗಳ ಭವಿಷ್ಯನ ಟ್ಯಾರೋಟ್ ಕಾರ್ಡ್ ಅಲ್ಲಿ ನೋಡ ಬನ್ನಿ. ಇವತ್ತು ಅದನ್ನ ತಿಳಿಸ್ಕೊಡೋದಕ್ಕೆ ನಮ್ ಜೊತೆ ಇದ್ದಾರೆ ಪ್ರಖ್ಯಾತ ಟ್ಯಾರೋ ರೀಡರ್ ಆದಂತಹ ಬ್ರಾಹ್ಮಣಿ ಅಂಜಲಿ ಅವರು. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್. ಮೇಡಮ್, ಏಪ್ರಿಲ್ ತಿಂಗಳ ಅಂದ್ರೆ ದ್ವಾದಶ ರಾಶಿಗಳ ಭವಿಷ್ಯನ ಈ ಒಂದು ಟ್ಯಾರೋ ಕಾರ್ಡ್ ಮುಖಾಂತರ ತಿಳಿಸೋದಾದ್ರೆ ಮೊದಲಿಗೆ ಮೇಷರಾಶಿಯ ಭವಿಷ್ಯ ಹೇಗಿದೆ ಅಂತ ಅದ್ರ ಬಗ್ಗೆ ತಿಳಿಸಿ. ಖಂಡಿತ. ನಮಸ್ಕಾರ ವೀಕ್ಷಕರೇ, ರಿಲ್ಯಾಕ್ಸ್ ಸ್ಟುಡಿಯೋ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಬನ್ನಿ ಟ್ಯಾರೋಟ್ ಬಗ್ಗೆ ಮೊದಲು ತಿಳ್ಕೋಣ. ಟ್ಯಾರೋಟ್ ಅಂದ್ರೆ ಏನು ಅಂತ ಅಂದ್ರೆ, ಇಂದಿನ ಕಾಲದಲ್ಲಿ ನಾವು ಕಟ್ಟೆರಾಮ ಗಿಣಿರಾಮ ಅಂತ ಕರಿತಿದ್ದೋ. ಗಿಣಿರಾಮ ಶಾಸ್ತ್ರ ಕೇಳ್ತಾ ಇದ್ದ ಅಂದ್ರೆ ಯಾವ್ದಾರ ಒಂದು ಜಗಲಿ ಅಥವಾ ಯಾವ್ದಾರ ಒಂದು ಹಳ್ಳಿ ಮರದ ಕೆಳಗಡೆ ಕುತ್ಕೊಂಡು ಆ ಗಿಣಿ ಶಾಸ್ತ್ರ ಹೇಳೋನ್ ಏನ್ ಮಾಡ್ತಿದ್ದ, ಎಲ್ಲಾರ್ನು ಕರಿತಿದ್ದ. ಹೋಗೋದ್ನ ನಿಮ್ದು ಇವತ್ತಿನ ದಿನ ಭವಿಷ್ಯ ಏನಿದೆ ತಿಳ್ಕೊಳ್ಳಿ, ಅಥವಾ ಮುಂದೆ ಏನಾಗತ್ತೆ ಅಂತ ತಿಳ್ಕೊಳ್ಳಿ, ಅಥವಾ ಮುಂದಿನ ವಿದ್ಯಮಾನಗಳು ನಿಮ್ ಲೈಫಲ್ಲಿ ಏನಾದ್ರು ಚೇಂಜಸ್ ಆಗ್ಬೋದಾ, ಲಕ್ಷ್ಮಿ ಬರ್ತಾಳ, ಮದ್ವೆ ಆಗತ್ತಾ, ಪ್ರತಿ ಒಂದು ಕೂಡ ಹೇಳ್ತಿದ್ದು ನಮ್ ಗಿಣಿರಾಮ ಶಾಸ್ತ್ರ. ಸೊ ಅದೇ ಗಿಣಿರಾಮನ ಶಾಸ್ತ್ರ ನಮ್ ಬಂದು ಗಿಣಿ ತೆಗಿತಾ ಇದ್ದ. ಇವತ್ತು ಅದನ್ನೇ ನಾವು ಟ್ಯಾರೋಟ್ ಆಗಿ ನಾವು ಓದ್ತಿನ ದಿವಸ ಏನಾಗತ್ತೆ ಭವಿಷ್ಯ ಅಂತ ಹೇಳಕ್ಕೆ ಹೊರಟಿದೀವಿ. ನೋಡಿ, ಅವತ್ತು ಗಿಣಿಶಾಸ್ತ್ರ ಅಂತ ಹೇಳ್ತೀವಿ, ಬಟ್ ಯಾವ್ದು ಸುಳ್ಳಾಗ್ತಿರ್ಲಿಲ್ಲ. ಯಾವ್ದಾರ ಒಂದ್ ದೇವ್ರ ಫೋಟೋ ಬರ್ತಿತ್ತು. ರಾಮ ಬಂದ್ರೆ ನಿಂಗ್ ಸ್ವಲ್ಪ ಕಷ್ಟ, ವನವಾಸ ಕಣಪ್ಪ, ಒಂಚೂರು ಜೀವನದಲ್ಲಿ ನೋಡ್ಕೊಂಡು ಮನೇಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗೋ ಅನ್ನೋರು. ಕೃಷ್ಣ ಅಂತ ಬಂದ್ರೆ ನಿಂಗ್ ಲಕ್ಷ್ಮಿ ಅನ್ನೋರು. ಈ ತರ ಒಂದು ಹೆಣ್ಣಿನ ಚಿತ್ರ ಬಂದ್ರೆ ನಿಂಗೆ ಆದಷ್ಟು ಬೇಗ ಒಂದು ಹುಡುಗಿ ಸಿಗ್ತಾಳೆ ಅಂತ ಹೇಳೋರು. ಈ ಗಿಣಿಶಾಸ್ತ್ರ ಅದ ಕೊನೆಗೆ ಬರ್ತಾ ಬರ್ತಾ ಹಂತದಲ್ಲಿ ಸ್ವಲ್ಪ ಕಡಿಮೆ ಆಯ್ತು. ಯಾಕೆಂದ್ರೆ ಇವಾಗೆಲ್ಲ ಪ್ರಾಣಿ ಹಿಂಸೆ ಮಾಡಬಾರ್ದು, ಪಕ್ಷಿ ಹಿಂಸೆ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಎಲ್ಲೋ ಒಂದ್ ಕಡೆ ದೂರದಲ್ಲಿ ಇದಾರೆ ಗಿಣಿರಾಮ ಶಾಸ್ತ್ರ ಹೇಳೋರು. ಈಗಲೂ ಯಾವ್ದಾರ ದೇವಸ್ಥಾನ ಕಡೆ ಕೂತಿರ್ತಾರೆ. ಅದೇ ಜೊತೆ ಈ ರೀತಿ ಟ್ಯಾರೋಟ್ ಅನ್ನೋದು ಕೂಡ ನಮ್ಮ ಭವಿಷ್ಯವನ್ನ ಹೇಳುವಂಥದ್ದು. ಯಾಕೆ ಅಂತ ಅಂದ್ರೆ, ಇಲ್ಲಿ ನಾವು ಯಾವುದೇ ಕಾರ್ಡನ್ನ ಎತ್ಕೊಳ್ತೀವಿ ಅಂತ ಅಂದ್ರೆ ಆ ಕಾರ್ಡು ನಮಗೆ ಏನ್ ಅಂದ್ರೆ ನಮ್ಗದು ಪಾಸಿಟಿವಿಟಿ ಇದ್ರೆ ಮಾತ್ರ ಅದೇ ಕಾರ್ಡ್ ಬರುತ್ತೆ. ಸೊ ನೆಗೆಟಿವ್ ಆರ್ ಪಾಸಿಟಿವಿಟಿ, ಈ ಕಾರ್ಡ್ಗೂ ನಮ್ಗುನು ವೈಯಕ್ತಿಕ ಸಂಬಂಧ ಇರ್ತದೆ. ಎಲ್ಲಾ ಕಾರ್ಡ್ಗಳ ಮಧ್ಯದಲ್ಲಿ ಯಾಕೆ ಅದೇ ಕಾರ್ಡ್ ತೆಗಿತೀವಿ? ಆ ವ್ಯಕ್ತಿ ಅಂತ ಬಂದಾಗ, ಆ ಪರ್ಸನ್ ಅಂತ ಬಂದಾಗ, ಆ ವ್ಯಕ್ತಿಯ ವ್ಯಕ್ತಿತ್ವವನ್ನ ಹೇಳೋದಿಕ್ಕೆ ಅಂತಾನೆ ಆ ಕಾರ್ಡು ಕರೆಕ್ಟಾಗಿ ನಾವು ಅದೇ ಕಾರ್ಡನ್ನ ಹಾರಿಸ್ತೀವಿ. ಸೊ ಅದು ನಮ್ಮ ಭವಿಷ್ಯವನ್ನ ಹೇಳ್ತಾ ಹೋಗುತ್ತೆ. ಸೊ ಹಾಗಾಗಿ ನೋಡ್ತಾ ಹೋಗೋಣ ಈ ಟ್ಯಾರೋಟ್ ಭವಿಷ್ಯದಲ್ಲಿ ಒಂದು ಏಪ್ರಿಲ್ ತಿಂಗಳಲ್ಲಿ ಮೇಷರಾಶಿಯವರ ಭವಿಷ್ಯ ಹೇಗಿದೆ ಅಂತ ನೋಡ್ತಾ ಹೋಗೋಣ ಮೇಡಮ್. ಅದರಲ್ಲಿ ನೀವೇ ನನ್ಗೊಂದು ಕಾರ್ಡ್ ಆರಿಸ್ಕೊಡಿ. ಆ ಕಾರ್ಡ್ ಅಲ್ಲಿ ಅವ್ರ ಭವಿಷ್ಯ ಏನಿದೆ ಇವತ್ತು ಏಪ್ರಿಲ್ ತಿಂಗಳಲ್ಲಿ ನೋಡ್ತಾ ಹೋಗೋಣ. ಮೇಷರಾಶಿಯವರಿಗೆ ಒಳ್ಳೇದಾಗ್ಲಿ. ನೋಡಿ, ಮೇಷರಾಶಿಯವರಿಗೆ ಈ ಒಂದು ಕಾರ್ಡ್ ಬಂದಿದೆ. ನೋಡಿ, ಇದು ಯಾವ ಸ್ವರೂಪ ಇದೆ ಅಂತ ಅಂದ್ರೆ, ಅರ್ಧ ಬೆಕ್ಕು ಮತ್ತೆ ಅರ್ಧ ಸಿಂಹವನ್ನ ಹೋಲುವಂತಹ ಒಂದು ಆಕೃತಿ. ನೋಡಿ, ಮೇಷರಾಶಿಯವರಿಗೆ ಈಗ ಆಲ್ರೆಡಿ ಸಾಕಷ್ಟಾಗಿದೆ. ಏನ್ ಕೋಪ, ಮೊದ್ಲೇ ಮೇಷರಾಶಿ ತುಂಬಾ ಕೋಪ ಜಾಸ್ತಿ. ತುಂಬಾ ಕೋಪಿಷ್ಟ ಪರ್ಸನ್ಗಳಂತ ಅಂದ್ರೆ ಮೇಷರಾಶಿಯವರು ಅಂತ ಹೇಳ್ಬೋದು. ಯಾಕೆಂದ್ರೆ ದಿಢೀರ್ ಅಂತ ಕೋಪ ಬಂದ್ಬಿಡುತ್ತೆ ಅವ್ರಿಗೆ. ಅಷ್ಟೇ ಬೇಗ ಕೋಪವನ್ನ ತಣ್ಣಗ್ ಮಾಡ್ಕೊಳ್ತಾರೆ. ಕೋಪವನ್ನ ನಿಯಂತ್ರಣ ಮಾಡ್ಕೊಳ್ಳುವಂತ ವ್ಯಕ್ತಿ ಏನಾರು ಇದ್ರೆ ಅದು ಮೇಷರಾಶಿಯರಾಗಿರ್ತಾರೆ. ಅದೇ ರೀತಿ ಕೋಪವನ್ನ ಅತಿ ಹೆಚ್ಚು ಮಾಡ್ಕೊಳ್ಳೋದ್ರಲ್ಲೂ ಕೂಡ ಈ ಒಂದು ಮೇಷರಾಶಿಯವರು ಆಗಿರ್ತಾರೆ. ಅದು ಎಲ್ಲೋ ಒಂದು ಕಡೆ ನಿಮ್ಗೆ ಅರ್ಧ ಸಿಂಹ ಮತ್ತೆ ಅರ್ಧ ಒಂದು ಬೆಕ್ಕಿನ ಆಕೃತಿಯ ಚಿತ್ರ ಬಂದಿದೆ ಅನ್ನೋದಾದ್ರೆ, ನೀವು ಆ ಕಡೆ ಅತ್ತ ಹುಲಿನೂ ಅಲ್ಲ, ಈ ಕಡೆ ಇಲಿನೂ ಅಲ್ಲ ಅನ್ನೋ ಪರಿಸ್ಥಿತಿ ಆಗ್ಬಿಟ್ಟಿದೆ. ಯಾಕೆಂದ್ರೆ ಏನಾರ ಈ ಮಾತಾಡಕ್ಕೆ ಅಂತ ಹೋದಾಗ ಅಲ್ಲಿ ಕೋಪ ಜಾಸ್ತಿಯಾಗಿ ಅವರಿಗೆ ನೆಗೆಟಿವ್ ಆಗುವಂತ ಚಾನ್ಸಸ್ ತುಂಬಾ ಇದೆ. ಅದೇ ರೀತಿ ಅವರಿಗೆ ಸುಮ್ನಿದ್ರೆ ಅಲ್ಲಿ ಇನ್ನೊಬ್ರು ಯಾರೋ ಪಾಸಿಟಿವಿಟಿ ಆಗಿ ತಗೊಳ್ತಾ ಇರ್ತಾರೆ. ಅಂದ್ರೆ ನಮ್ಮ ಒಂದು ವೀಕ್ನೆಸ್, ನಾವ್ ಸುಮ್ನೆ ಇರೋದೇ ಒಂದು ವೀಕ್ನೆಸ್ ತರ ಆಗ್ಬಿಡುತ್ತೆ. ಈ ಎಲ್ಲದರ ಬಾಧೆಗಳಲ್ಲಿ ಮೇಷರಾಶಿಯವರು ನಳ್ತಾ ಇದ್ದಾರೆ. ಖಂಡಿತ ಆದ್ರೆ ಒಳ್ಳೇದಾಗುತ್ತೆ. ಈ ಟ್ಯಾರೋಟ್ ಏನ್ ಹೇಳುತ್ತೆ ಅಂತ ಅಂದ್ರೆ, ಅರ್ಧ ಭಾಗ ಇರೋದ್ರಿಂದ ನಿಮ್ಮ ವ್ಯಕ್ತಿತ್ವನ ನೀವು ಬಿಟ್ಕೊಡೋ ಅಂತಾರಲ್ಲ. ಮೇಷರಾಶಿಯವರು ಯಾವುದೇ ಕಾರಣಕ್ಕೂ ಅವರ ಒಂದು ಜೀವ ಹೋದ್ರೂ ಪರವಾಗಿಲ್ಲ, ಅವರ ವ್ಯಕ್ತಿತ್ವವನ್ನ ಬಿಟ್ಕೊಳ್ಳಾರ್ದಂತಹ ಪರಿಸ್ಥಿತಿ. ಅಂದ್ರೆ ಎಲ್ಲೇ ಹೋದ್ರೂ ಹೋರಾಟ ಮಾಡ್ತಾರೆ. ತಮ್ಮ ಜೀವನ ಶೈಲಿ ಹೇಗಿರುತ್ತೋ, ತಮ್ಮ ವ್ಯಕ್ತಿತ್ವ ಇರುತ್ತೋ, ಅದಕ್ಕೆ ಸಾಕಷ್ಟು ಮಹತ್ವವನ್ನ ಕೊಡ್ತಾ ಹೋಗ್ತಾರೆ. ಮತ್ತೆ ಮೇಷರಾಶಿಯವರು ಎಲ್ಲರನ್ನು ಪ್ರೀತಿಸುವ ಗುಣ ಅಂತ ಹೇಳ್ತೀನಿ. ಯಾಕೆ ಅಂತ ಅಂದ್ರೆ, ಕೆಲವು ರಾಶಿಗಳಿಗೆ ಮಾತ್ರ ಎಲ್ಲರನ್ನು ಪ್ರೀತಿಸುವಂತ ಶಕ್ತಿ ಇರ್ತಾರೆ. ಎಲ್ಲರನ್ನು ಮಾತನಾಡಿಸುವ ಶಕ್ತಿನೂ ಇದೆ ಅಂದ್ರೆ ಅದು ಮೇಷರಾಶಿಯವ್ರಿಗೆ ಮಾತ್ರ. ಹಾಗಾಗಿ ಮೇಷರಾಶಿಯವರು ಎಲ್ಲೋ ಒಂದು ಕಡೆ ಸ್ಟೆಬಿಲಿಟಿ ಸಿಗ್ತಾ ಇಲ್ಲ, ತುಂಬಾ ಕಷ್ಟ ಆಗ್ತಾ ಇದೆ, ಸಡಸ ಶುರು ಆಗ್ತಾ ಇದೆ. ಬಂದಂತಹ ಹಣಕಾಸು ನನ್ನ ಕೈಯಲ್ಲಿ ಉಳಿತಿಲ್ಲ, ಸಾಕಷ್ಟು ಪ್ರಾಬ್ಲಮ್ಗಳನ್ನ ನೋಡ್ತಾ ಇದ್ದೀನಿ. ಈ ವರ್ಷ ಚೆನ್ನಾಗಿರೋದಷ್ಟು ಮುಂದಿನ ವರ್ಷ ಮತ್ತೆ ಚೆನ್ನಾಗಿಲ್ಲ. ಯಾಕಂದ್ರೆ ಪ್ರತಿ ವರ್ಷ ಮನುಷ್ಯನಲ್ಲಿ ಏನಾರೋ ಒಂದು ಬದಲಾವಣೆ ಆಗ್ತಾನೆ ಇರುತ್ತೆ. ಅದೆಲ್ಲವೂ ಆಗೋದು ಕೂಡ ಈ ಒಂದು ಗ್ರಹಗತಿಗಳಿಂದ. ಗ್ರಹಗತಿಗಳ ಗೋಚಾರ ಚೇಂಜ್ ಆದಾಗ, ನಿಮ್ಮ ಜನ್ಮ ಜಾತಕದಲ್ಲಿ ದಶಾಭುಕ್ತಿಗಳು ಚೇಂಜ್ ಆದಾಗ ಈ ರೀತಿ ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ. ಆದ್ರೆ ಈ ಒಂದು ಟ್ಯಾರೋಟ್ ಪ್ರಕಾರ ನಾನು ಏನ್ ಹೇಳ್ತೀನಿ ಅಂತ ಅಂದ್ರೆ, ಏಪ್ರಿಲ್ ಮಧ್ಯಭಾಗದಲ್ಲಿ ಒಂದು ಶುಭ ಸಂದೇಶ ಸಿಗೋವಂಥದ್ದು, ಒಳ್ಳೇದಾಗುವಂಥದ್ದು, ಮದುವೆ ಕಾರ್ಯಗಳಾಗುವಂಥದ್ದು, ಮನೆ ಕಟ್ಟೋದೇನಾದ್ರು ಇದ್ರೆ ಮುಂದುವರ್ಸುವಂಥದ್ದು ಅಥವಾ ಮನೆ ಕಟ್ಟುವ ಯೋಗ ಮೇಷರಾಶಿಯವರಿಗೆ ಸಿಗೋದ್ರಿಂದ, ಜೊತೆಗೆ ತಾವು ಪ್ರೀತಿ ಪಟ್ಟವ್ರು ಯಾರು ನಿಮ್ಮ ಜೊತೆ ಕೊನೆವರೆಗೂ ಉಳ್ಕೊಳ್ಳೋದು ಅಥವಾ ಬಿಟ್ಟೋದಂತಹ
ವ್ಯಕ್ತಿ ವಾಪಸ್ ನಿಮ್ಮ ಹತ್ರಕ್ಕೆ ಬರುವಂತ ಚಾನ್ಸಸ್ ಇರೋದ್ರಿಂದ ಏಪ್ರಿಲ್ ಮಧ್ಯಭಾಗದಲ್ಲಿ ಈ ಒಂದು ಮೇಷರಾಶಿಯವರು ಶುಭ ಫಲಗಳನ್ನ ನೋಡ್ತಾ ಹೋಗ್ಬೋದು. ಅದು ಮೇಷರಾಶಿಯವರು ಹೇಗೆ ಅಂತ ಅಂದ್ರೆ ಎಲ್ಲಿ ಯಾವ ವಿಚಾರದಲ್ಲಿ ನಮ್ಮ ವ್ಯಕ್ತಿತ್ವವನ್ನ ಅಭಿಪ್ರಾಯ ವ್ಯಕ್ತಪಡಿಸ್ಬೇಕು ಅನ್ನೋದನ್ನ ಪ್ಲೇಸ್ ಆಫ್ ನೋಡ್ಕೋಬೇಕು. ಎಲ್ಲಾ ಜಾಗದಲ್ಲೂ ನಾವು ಒಂದೇ ತರ ಇರಕ್ಕಾಗಲ್ಲ. ಸೊ ಕೆಲವು ಜಾಗದಲ್ಲಿ ನಾವು ಸೈಲೆಂಟ್ ಆಗಿ ಇರ್ಬೇಕಾಗತ್ತೆ, ಇನ್ ಕೆಲವು ಜಾಗದಲ್ಲಿ ನಮ್ಮಲ್ಲಿ ಅಗ್ರೆಸಿವ್ನೆಸ್ ತೋರ್ಸ್ಕೋಬೇಕಾಗತ್ತೆ. ಅಂತಹ ಒಂದು ಸಮಯಾವಕಾಶಗಳನ್ನ ಸದುಪಯೋಗ ಮಾಡ್ಕೊಳ್ತಾ ಹೋಗಿ ಮೇಷರಾಶಿಯವರಿಗೆ. ಯಾಕೆಂದ್ರೆ ಮೇಷರಾಶಿಯವರು 7.5 ತಲೆ ಕೆಡ್ಸ್ಕೊಬೇಡಿ. ಯಾಕೆಂದ್ರೆ ಜನ್ಮ ಜಾತಕದಲ್ಲಿ ಬರುವಂತಹ ದಶಾಭುಕ್ತಿ ನಿಮ್ಗೆ ಇಂಪಾರ್ಟೆಂಟ್ ಆಗಿರೋದ್ರಿಂದ, ಜೊತೆಗೆ 7.5 ಇದ್ರೂ ಕೂಡ ತಲೆ ಕೆಡ್ಸ್ಕೊಳ್ದೆ ಶನಿವಾರ ಅಥವಾ ಭಾನುವಾರದಿಂದ ಶನೇಶ್ವರನ್ ಟೆಂಪಲ್ಗೆ ಹೋಗೋದು, ಎಳ್ಬತ್ತಿ ಹಚ್ಕೊಳ್ಳೋದು. ನೋಡಿ, ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, 7.5 ಅಂದ್ರೆ ಯಾಕೆ ಹೆದರ್ಬೇಕು? ಅವಶ್ಯಕತೆ ಇಲ್ಲ. ನಾವು ಮಾಡಿರುವ ಕರ್ಮಗಳನ್ನ ಫಲಗಳನ್ನ ತಿದ್ದೋದಿಕ್ಕೆ. ಈಗ ಮನೇಲಿ ಕಸ ಗುಡಿಸ್ತೀವಲ್ವಾ, ಕಸ ಗುಡಿಸಿದ್ರೆ ಕ್ಲೀನ್ ಮಾಡ್ಕೋತೀವಿ ತಾನೆ. ಅದೇ ರೀತಿ ನಮ್ಮೊಳಗಡೆ ಇರುವಂತಹ ಎಲ್ಲ ಕಲ್ಮಶಗಳನ್ನ, ಕೆಟ್ಟ ಗುಣಗಳನ್ನ, ನಮ್ಮಲ್ಲಿ ಇರುವಂತಹ ಕೆಲವು ಕೆಟ್ಟ ಅಭಿಪ್ರಾಯಗಳನ್ನ ತಿದ್ದಿ ಕ್ಲೀನ್ ಮಾಡೋದಕ್ಕೆ ಅಂತಾನೆ ಅವ್ನು ಬರ್ತಾನೆ. ನಾವ್ ಮೊದ್ಲು ಸ್ಲೇಟ್ ಇಟ್ಕೊಂಡು ಬಲ್ಪ ಬರುತ್ತಿದ್ದ ಮೇಡಮ್, ಬರ್ದಿದ್ಮೇಲೆ ಬರುತ್ತಿದ್ವ, ಅದು ಅಳಿಸ್ಕೋತಿದ್ವಾ? ಅಳಿಸ್ತಿದ್ವಲ್ವಾ? ಅದೇ ತರಹ ಹಣೆ ಬರವನ್ನ ಅಳಿಸಿ ಹೊಸದಾಗಿ ಬರೆಯುವಂತಹ ಶಕ್ತಿ ಶನೇಶ್ವರನಿಗೆ ಇರೋದ್ರಿಂದ ನಿಮ್ಮ ಜೀವನದಲ್ಲೂ ಕೂಡ ಮೇಷರಾಶಿಯವರಿಗೆ ಹೊಸ ರೀತಿಯ ಅಧ್ಯಯನ ಶುರು ಆಗೋದು, ಹೊಸ ರೀತಿಯ ಮಹತ್ವವನ್ನ ನೋಡುವಂಥದ್ದು, ತುಂಬಾ ಪ್ರೀತಿ ಪಾತ್ರವನ್ನ ನಿಮ್ ಜೊತೆಲಿ ಇಟ್ಕೊಳ್ಳೋ ಅಂಥದ್ದು, ಕಳ್ಕೊಂಡಿದ್ದನ್ನ ಮತ್ತೆ ವಾಪಸ್ಸು ಪಡೆಯುವಂಥದ್ದು ಈ ಏಪ್ರಿಲ್ ಮಧ್ಯಭಾಗದಲ್ಲಿ ಸಿಗ್ತಾ ಹೋಗೋದ್ರಿಂದ ಮೇಷರಾಶಿಯವರು ಖಂಡಿತ ಏಪ್ರಿಲ್ ತಿಂಗಳಲ್ಲಿ ಒಳ್ಳೆ ಒಂದು ಶುಭ ಸಂದೇಶವನ್ನು ನೋಡ್ಬೋದು. ಯಾಕಂದ್ರೆ ಗುರು ಸಂಚಾರದ ನಡೀತಾ ಇದೆ ನೋಡಿ. ಹರಿ ಕಾಯದಿದ್ದು ಗುರು ಕಾಯ್ತಾನೆ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಗುರು ಯಾವಾಗ್ಲೂ ಕಾಪಾಡ್ತಾನೆ. ಕಾಯೋದಿಕ್ಕೆ ಅಂತಾನೆ ಗುರು ಗೋಚಾರನ 9 ತಿಂಗಳಿಗೊಮ್ಮೆ, 10 ತಿಂಗಳಿಗೊಮ್ಮೆ, ವರ್ಷಕ್ಕೊಮ್ಮೆ ನಿಮ್ಮನ್ನ ಬದಲಾಯಿಸಣೆ ಮಾಡ್ತಾ ಇರೋದು. 2.5 7.5 ನಡೀತಿದೆ. 7 ವರ್ಷಗಳ ಕಾಲ ಮನುಷ್ಯ ಕಷ್ಟದಲ್ಲೇ ಇದ್ರೆ ವನವಾಸ ಅನುಭವಿಸಂತಹ ಶ್ರೀರಾಮಚಂದ್ರ ಅನುಭವಿಸೋಕೆ ನಾವೇನು ಸಾಕ್ಷಾತ್ ಶ್ರೀರಾಮಚಂದ್ರ ಅಲ್ಲ, ಮನುಷ್ಯರು ಸಾಕಾಗೋಗುತ್ತೆ. ಹಾಗಾಗಿ ಆ ಒಂದು ಗುರುವಿನ ಬದಲಾವಣೆಯಿಂದ ಈ 7.5 ಇದ್ರೂ ಕೂಡ ಮನುಷ್ಯನ ಜೀವನದಲ್ಲಿ ಗುರುಬಲ ಸಿಗ್ಲಿ ಅನ್ನೋ ಕಾರಣಕ್ಕೇನೆ 1 ವರ್ಷಕ್ಕೊಮ್ಮೆ ಗುರು ಚೇಂಜ್ ಆಗೋದ್ರಿಂದ ನಿಮ್ಮ ಲೈಫ್ ಅಲ್ಲಿ ತುಂಬಾ ಚೇಂಜಸ್ ನ ನೋಡ್ತಾ ಹೋಗ್ತೀರಿ. ಮೇಷರಾಶಿಯವರು ಅಂದ್ಕೊಂಡಿದ್ದನ್ನೆಲ್ಲ ಸಾಧನೆ ಮಾಡುವಂತಹ ಒಂದು ಸಮಯ ಇರೋದ್ರಿಂದ, ಜೊತೆಗೆ ಸ್ವಲ್ಪ ಶನಿ 12ನೇ ಭಾವದಲ್ಲಿ ಇರೋದ್ರಿಂದ ವೆಹಿಕಲ್ ವಿಚಾರದಲ್ಲಿ ಗಾಡಿ ಓಡಿಸ್ಬೇಕಾದ್ರೆ ಕೇರ್ಫುಲ್ ಆಗಿ ಇರ್ಬೇಕಾಗತ್ತೆ. ಇದೊಂದನ್ನ ನೋಡ್ತಾ ಹೋದ್ರೆ ಮುಂದಿನ ಎಲ್ಲಾ ದಿನಗಳಲ್ಲೂ ಕೂಡ ಒಂದು ಶುಭ ಸಮಯವನ್ನ ಮೇಷರಾಶಿಯವರು ಎಣಿಸ್ಕೋಬಹುದು. ಖಂಡಿತ ಒಳ್ಳೇದಾಗ್ಲಿ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಮೇಷರಾಶಿಯವರ ಟಾರೋಟ್ ರೀಡಿಂಗ್ ಹೇಗಿತ್ತು ಅಂತ. ಹಾಗಿದ್ರೆ ಬನ್ನಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ.